शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परा। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये प्रथमे पादे चतुर्भिः सूत्रैरुपरिबद्धेऽस्मिन् द्वितीये कृतात्ययाधिकरणे द्वितीये पादे तृतीयाध्याये प्रथमे पादे चतुर्भिः सूत्रैरुपरिबद्धेऽस्मिन् द्वितीये कृतात्ययाधिकरणे तस्मिन्नुपनिबद्धं चतुर्थं सूत्रम् इदानीं द्विवारं पठित्वा तस्मिन् अधिकरणे इदं सूत्रम् अन्तिमं सूत्रम् इदं चतुर्थं सूत्रम् अन्तिमं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकादशं सूत्रम् पादादितः एकादशं सूत्रम्। सर्वाग्रे शंकर भगवत पूज्यपादानां सुप्रभात श्लोकरेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्रीमच्छंकर भगवत पूज्यपादानां सुप्रभात श्लोकमेकं द्विवारं पठामः। ओम विद्या विलास भवतारक भक्त बंधो अर्हार्तार्थिनाशक नितांत दयैक सिंधो शिष्य प्रशिष्य निवहस्य तमोपहारिन् हे संयमीन्द्र गुरुशंकर सुप्रभातम्। विद्या विलास भवतारक भक्त बंधो आर्तार्थिनाशक नितांत दयैक सिंधो शिष्य प्रशिष्य निवहस्य तमोपहारिन् हे संयमीन्द्र गुरुशंकर सुप्रभातम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे द्वितीयं चतुस्सूत्रात्मकं कृतात्ययाधिकरणम्। ओम कृतात्ययेऽनुशयवान् दृष्टस्मृतिभ्यां यथेतमने वञ्च ओम चरणादिचेन्नोपलक्षणार्थे कार्ष्णादिनिः ओम आनर्थक्यमिति चेन्न तदपेक्षत्वात् ओम सुकृतदुष्कृते वेति तु बादरिः। एतानि तस्मिन् कृतात्ययाधिकरणे उपनिबद्धानि सर्वाणि चत्वारि सूत्राणि। इदानीं प्रकृतं तस्मिन् अधिकरणे अन्तिमं सूत्रं चतुर्थं सूत्रम्। ओम
ಸುಕೃತದುಷ್ಕೃತೆ ಏವೇತಿ ತು ಬಾದರಿಃ. ಓಂ ಸುಕೃತದುಷ್ಕೃತೆ ಏವೇತಿ ತು ಬಾದರಿಃ. ಸೂತ್ರಕ್ಕೆ ಪದವಿಭಾಗ ಅನ್ವಯ ಅದನ್ನು ನೋಡೋದಕ್ಕೆ ಮುಂಚೆ ಈ ಸಂದರ್ಭವನ್ನು ಹೇಳಬೇಕು. ಏನು? ಹಿಂದಿನ ಸೂತ್ರದಲ್ಲಿ ಯಾವುದು? ಅನರ್ಥಕ್ಯಮಿತಿ ನ ತದಪೇಕ್ಷತ್ವ. ಅನರ್ಥಕ್ಯ ಒಂದು ಒದಗಿ ಬಿಡುತ್ತಲ್ಲ ಎಂಬುದಾಗಿ ನೀವು ಹೇಳುವುದಾದರೆ ಪೂರ್ವ ಪಕ್ಷಗಳೇ ಹಾಗೆ ಸರಿ ಇಲ್ಲ, ಅದು ಸರಿ ಇಲ್ಲ. ಯಾಕೆ ಅಂದ್ರೆ ಅನರ್ಥಕ್ಯ ಏನು ಬರೋದಿಲ್ಲ. ಯಾಕೆ? ಅದನ್ನ ಅಪೇಕ್ಷಿಸುವುದರಿಂದ, ಅದನ್ನೇನು ಉದಾಸೀನ ಮಾಡಿಲ್ಲ, ಅದನ್ನ ಅಪೇಕ್ಷಿಸುವುದರಿಂದ. ಏನು ಅನರ್ಥಕ್ಯ? ಯಾವುದು ಯಾವುದು ಅಂತ ಅಂದ್ರೆ ಚರಣ ಮತ್ತೆ ಅನುಶಯ ಎರಡಕ್ಕೂ ಕೂಡ ಒಂದೇ ಅರ್ಥವನ್ನ ಮಾಡಿ ಪರ್ಯಾಯವಾಗಿ ಚರಣ ಶಬ್ದವನ್ನು ಹೇಳಿದ್ದೇ ಆದರೆ, ಅನುಶಯಕ್ಕೆ ಪರ್ಯಾಯವಾಗಿ ಚರಣ ಶಬ್ದವನ್ನು ಹೇಳಿದ್ದೇ ಆದರೆ, ಶ್ರುತಿಯಲ್ಲಿ ಇದೆಯಲ್ಲ, ಯಾನ್ಯನವದ್ಯಾನಿ ತಾನಿ ಸೇವಿತವ್ಯಾನಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ಅಂತ ಇದೆಯಲ್ಲ. ಅನವದ್ಯಾನಿ ಕರ್ಮಾಣಿ ಸುಚರಿತಾನಿ ಅಂತ ಎರಡು ಇದೆಯಲ್ಲ, ಕರ್ಮ ಮತ್ತೆ ಚರಿತ ಅಂತ ಇದೆಯಲ್ಲ, ಚರಣ ಅಂತ. ಅವಕ್ಕೇನರ್ಥ? ಯಾಕೆ ಎರಡನ್ನ ಬೇರೆ ಬೇರೆ ಹೇಳಿದ್ದಾರೆ? ನೀವು ಪರ್ಯಾಯ ಅಂತ ಮಾಡಿಬಿಟ್ರೆ ಎರಡಕ್ಕೂ ಒಂದೇ ಅರ್ಥವಾಗಿ ಆ ಚರಣ ಅಂತ ಉಪಯೋಗಿಸಿದ್ದಾರಲ್ಲ ಅಲ್ಲಿ, ಅದಕ್ಕೆ ಅನರ್ಥಕ್ಕೆ ಒಂದೊದಗಿ ಬಿಡುತ್ತದೆ ಅಂತ ಯಾರು? ಕಾರ್ಷ್ಣಾಜಿನಿ ಆಚಾರ್ಯರು ಅಭಿಪ್ರಾಯ ಪಡುತ್ತಾರೆ ಎಂದು ನಾವು ಹೇಳುತ್ತಿದ್ದೇವೆ ಎಂಬುದಾಗಿ ಶಂಕರ ಭಗವತ್ಪಾದ ಹೇಳಿದರು. ಕಾರ್ಷ್ಣಾಜಿನಿ ಅಭಿಪ್ರಾಯ ನೋಡಿ ಹೀಗೆ ನ್ಯಾಯ ಪದ ಅಂತ ನೀವು ಮಾಡಿದ್ರೆ ಹೀಗೆ ಈ ದೋಷ ಬಂದುಬಿಡುತ್ತೆ ಅಂತ ಹೇಳಿದ್ರಿ ಅಂತ. ಅದಕ್ಕೆ ನಾವೇನು ಹೇಳಿದ್ವಿ? ಸಮಾಧಾನ ಇಲ್ಲ, ಇಲ್ಲ, ಯಾವ ಅನರ್ಥಕ್ಕಿಗೂ ಬರೋದಿಲ್ಲ. ಯಾಕೆ? ತದಪೇಕ್ಷತ್ವ. ಯಾಕೆ ತದಪೇಕ್ಷತ್ವ ಅಂತಂದ್ರೆ ಚರಣಾಪೇಕ್ಷತ್ವ. ಚರಣವನ್ನ ಅಪೇಕ್ಷಿಸುವುದರಿಂದ ಎಲ್ಲ ಕರ್ಮಗಳೂ ಕೂಡ ಚರಣವನ್ನ ಅಪೇಕ್ಷಿಸಿಯೇ ಅದನ್ನ ಮಾಡಬೇಕು. ಇಲ್ಲದೆ ಇದ್ರೆ ಫಲ ಕೊಡೋದಿಲ್ಲ. ಫಲ ಕೊಡೋದಿಲ್ಲ ಅಂದ್ರೇನು? ಪೂರ್ಣ ಫಲ ನಮಗೆ ಆಗೋದಿಲ್ಲ. ಯಾವುದೇ ಕರ್ಮ ಆಗಲಿ ಅದಕ್ಕೆ ಚರಣ ಬೇಕೇ ಬೇಕು. ಚರಣ ಅಂದ್ರೆ ಏನು? ಚರಣ ಅಂದ್ರೆ ಹೇಳಿದ್ರು ಶೀಲ, ಆಚಾರ, ನಿಷ್ಠೆ, ಇವೆಲ್ಲ ಒಂದು ಆಚಾರ ಬೇಕು. ಮತ್ತೆ ಇನ್ನೊಂದು ಬಹಳ ಬಹಳ ಮುಖ್ಯವಾದದ್ದು ಏನು? ಈ ಕರ್ಮಗಳನ್ನು ಮಾಡುವಾಗ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ವೈದಿಕ ಕರ್ಮಗಳು, ಈ ಸೌತ ಕರ್ಮ, ಸ್ಮಾರ್ಥ ಕರ್ಮ ಇತ್ಯಾದಿಗಳು ವೈದಿಕ ಕರ್ಮಗಳು, ಸ್ಮಾರ್ಥ ಕರ್ಮಗಳು ಬರುತ್ತದಲ್ಲಿ. ಇವನ್ನ ಮಾಡುವಾಗ ಇವೆಲ್ಲ ಬೇಕೇ ಬೇಕು. ಯಾವುದು? ಚರಣ ಅಂತಕ್ಕಂಥದ್ದು ಬೇಕು. ಚರಣ ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ ಆ ಕರ್ಮಕ್ಕೆ ಏನಾಯ್ತೆ? ಅದು ಪೂರ್ಣವಾದ ಒಂದು ಫಲ ಕೊಡೋದಕ್ಕೆ ತಕ್ಕದ್ದಾಗಿರುವುದಿಲ್ಲ ಅಂತ ಹೇಳಿ ನೋಡಿ. ಪ್ರತಿಯೊಂದಕ್ಕೂ ಕೂಡ ಚರಣವನ್ನ ಹೇಳಿದ್ದಾರೆ. ತದಪೇಕ್ಷತ್ವ, ಚರಣ ಬೇಕೇ ಬೇಕು. ಅದರಲ್ಲೂ ಕೂಡ ಈ ವೈದಿಕ ಸ್ಮಾರ್ಥ ಕರ್ಮಗಳಿದೆಯಲ್ಲ, ಅದನ್ನು ಮಾಡಬೇಕಾದ್ರೆ ಈ ಚರಣ ಬೇಕೇ ಬೇಕು. ಯಾಕೆ? ಅದರಲ್ಲಿ ವೇದಗಳು ಅಥವಾ ಸ್ಮೃತಿಗಳು ಬಿಡಿ, ಬೇರೆ ಬೇರೆ ಇದೆ. ಅವನು ಯಾವುದು ಸ್ಮೃತಿ ಅನುಸರಿಸ್ತಾನೋ ಆ ಸ್ಮೃತಿ, ಅದಕ್ಕೆ ತಕ್ಕಂತೆ ಅಲ್ಲಿ ಏನ್ ಹೇಳಿದ್ಯೋ ಹಾಗೆ ಮಾಡ್ಬೇಕಷ್ಟೆ. ಒಂದು ವೇಳೆ ವೇದದಲ್ಲಿ ಇಂತಹ ಕರ್ಮವನ್ನ ಹೀಗೆ ಮಾಡಬೇಕು ಅಂತ, ಉದಾಹರಣೆಗೆ ನೋಡಿ, ಯಾವುದೋ ಒಂದು ಪಾತ್ರ ಇದೆ, ಅದು ಚಮಸ ಪಾತ್ರ, ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರ ಇದೆ. ಅದನ್ನ ಈ ಒಂದು ಯಜಮಾನನಾಗಿರ್ತಕ್ಕಂಥವನು
ಎಡಗೈಯಿಂದ ತೆಗೆದುಕೊಳ್ಳಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ದಕ್ಷಿಣೇನ ಹಸ್ತೇನ ಗೃಹೀತವ್ಯಂ ಅಂತಿರುತ್ತೆ. ವಾಮೇನ ಹಸ್ತೇನ ಗೃಹೀತವ್ಯಂ ಅಂತಿರುತ್ತೆ. ಏನು ಎಡಗಡೆಯ ಎಡಗಡೆ ಕೈಯಿಂದ ತಗೋಬೇಕು ಅಂತ ಇರುತ್ತೆ. ಎಡಗಡೆ ಕೈಯಿಂದ ತಗೋಬೇಕು ಅಂತಿದ್ರೆ ನೀವು ಎಡಗೈಯಿಂದಲೇ ತಗೊಳ್ಬೇಕು. ಅದನ್ನು ಬಲಗೈಯಿಂದ ತಗೊಳ್ಬಾರ್ದು. ಏನ್ರಿ, ಎಡಗೈಯಿಂದ ತಗೊಂಡ್ರೇನು ಬಲಗೈಯಿಂದ ತಗೊಂಡ್ರೇನು ಯಾವುದು ಇಲ್ಲ. ಹಾಗೆ ನಿನ್ನಿಷ್ಟ ಏನ್ ಬೇಕಾದ್ರೆ ಫಲ ಅಂತೂ ಆಗೋದಿಲ್ಲ. ನಿಮಗೆ ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಬೇಕು. ವೈದಿಕ ಕ್ರಮವನ್ನು ಬಿಡಬೇಕು. ಅದರ ಫಲ ಮಾತ್ರ ಪೂರ್ಣವಾಗಿ ಆಗಬೇಕು. ಇದು ನ್ಯಾಯವಲ್ಲ. ಹಾಗೆ ಶ್ರದ್ಧೆ ಅಂತ ಬೇಕೇ ಬೇಕು ಅಂತೇಳಿ ತದಪೇಕ್ಷತ್ವ ಅಂತ ಹೇಳಿದ್ರು. ಇದು ಯಾರ ಅಭಿಪ್ರಾಯ? ಕಾರ್ಷ್ಣಾಜನಿಗಳ ಅಭಿಪ್ರಾಯ ಅಂತ ಹೇಳಿ ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ನೋಡಿ, ಕಾರ್ಷ್ಣಾಜನಿಗಳು ಹೀಗೆ ಹೇಳ್ತಾರೆ. ಆದರೆ ಇನ್ನೊಬ್ಬರು ಆಚಾರ್ಯರಿದ್ದಾರೆ ಬಾದರಿ ಅಂತ. ಅವರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅಂದ್ರೆ ನೋಡೋಣ ಏನು ಹೇಳ್ತಾರೆ. ಅದಕ್ಕೆ ಈ ಸೂತ್ರ, ಓಂ ಸುಕೃತ ದುಷ್ಕೃತೆ ಏವೇಚಿತು ಬಾದರಿ, ಓಂ ಸುಕೃತ ದುಷ್ಕೃತೆ ಏವೇಚಿತು ಬಾದರಿ. ಅದು ವಿಭಾಗ ಅನ್ವಯ ನೋಡೋಣ. ಸುಕೃತ ದುಷ್ಕೃತೆ ಒಂದೇ ಪದ. ಸುಕೃತಂಚ ದುಷ್ಕೃತಂಚ ಸುಕೃತ ದುಷ್ಕೃತೆ ಒಂದು ಸಮಾಸ. ಸುಕೃತ ದುಷ್ಕೃತೆ ಏವ ಇತಿ ತು ಬಾದರಿ ಇತಿ ಪಂಚಪದಾತ್ಮಕಂ ಸೂತ್ರಂ. ಸೂತ್ರಂ ಪಂಚಪದಾತ್ಮಕಂ ಸೂತ್ರ. ಅನ್ವಯ ಏನು ಹೇಳುತ್ತೆ? ತು ಆದರೆ, ತು ಅಂದ್ರೇನು? ಕಾರ್ಷ್ಣಾಜನಿಗಳು ಹೀಗೆ ಹೇಳಿದ್ರು. ತು ಆದರೆ ಅಂದ್ರೇನು? ಈ ಕಾರ್ಷ್ಣಾಜನಿಗಳಿಗಿಂತ ಸ್ವಲ್ಪ ಬೇರೆಯಾಗಿ ಇವರು ಹೇಳ್ತಾ ಇದ್ದಾರೆ. ಯಾರು? ಬಾದರಿ ಅಂತಕ್ಕಂಥ ಋಷಿಗಳು ಅಂತ. ತು ಆದರೆ ಅವ್ರು ಆ ಥರ ಹೇಳಿದ್ರಲ್ಲ. ಆದರೆ ಸುಕೃತ ದುಷ್ಕೃತೆ ಅಂದ್ರೆ ಸುಕೃತ ಮತ್ತು ದುಷ್ಕೃತ ಇವೆರಡೂ ಕೂಡ ಸುಕೃತ ಏವ. ಸುಕೃತ ದುಷ್ಕೃತಗಳೇ ಏನಾಗಿದೆ? ಚರಣಂ. ಅದನ್ನೇ ಚರಣ ಅಂತ ಹೇಳ್ತಾ ಇದ್ದಾರೆ. ಚರಣ ಅಂತ ಶ್ರುತಿಗಳಲ್ಲಿ ಯಾವುದನ್ನು ಹೇಳಿದೆ ಅವತ್ತೇನು? ಸುಕೃತ ದುಷ್ಕೃತೆ ಏವ ಚರಣಂ. ಇರ್ಲಿ, ಅವೆಲ್ಲ ಶೀಲಾಚಾರ ಇವು ಪರ್ಯಾಯ ಇರಲಿ. ಆದರೆ ಚರಣ ಅಂತನ್ನುವ ಪದಕ್ಕೆ ಅರ್ಥವನ್ನ ಹೇಗೆ ಮಾಡಿದ್ದಾರೆ ಬಾದರಿ ಆಚಾರ್ಯರು? ಸುಕೃತ ದುಷ್ಕೃತೆ ಅಂತ ಮಾಡಿದ್ದಾರೆ. ಏನು? ಸುಕೃತ ಮತ್ತು ದುಷ್ಕೃತ ಇವೆರಡನ್ನೇ ಚರಣ ಅಂತ ಹೇಳಿದ್ದಾರೆ ಎಂಬುದಾಗಿ ಬಾದರಿ ಆಚಾರ್ಯರ ಅಭಿಪ್ರಾಯ ಪಡುತ್ತಾರೆ ಅಂತ ಹೇಳಿದ್ರು. ಯಾರು? ಈ ಹೇಳ್ತಾ ಇರತಕ್ಕಂಥವರು ಶಂಕರ ಭಗವತ್ಪಾದರು. ಹೇಳಿದವರು ಯಾರು? ಬಾದರಿಗಳು. ನೋಡೋಣ. ಇದು ಅಂದ್ರೆ ಇಲ್ಲಿ ಏನು? ಈ ಒಂದು ಬಾದರಿಗಳ ಅಭಿಪ್ರಾಯ ಇದೆಯಲ್ಲ, ಇದು ನಮಗೆ ಸಮ್ಮತವಾಗಿರತಕ್ಕಂತಹ ಅಭಿಪ್ರಾಯ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಶಂಕರರು ಹೇಳ್ತಾರೆ. ನೋಡಿ, ಅಲ್ಲಿಗೆ ನೋಡಿ, ಹಿಂದಿನವರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಅದನ್ನ ಏನ್ ಮಾಡಿದ್ರು? ವಿಚಾರ ಮಾಡಿ ಏನು, ಓಹೋ ನೋಡಿ, ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ತೀರ್ಮಾನದಂತೆ ಏನು ಬಾದರಿಗಳ ಅಭಿಪ್ರಾಯ ಇದೆಯಲ್ಲ, ಅದನ್ನೇ ನಾವು ಮನ್ನಿಸುತ್ತೇವೆ. ಅದಕ್ಕೆ ನಮ್ಮ ಬೆಲೆಗಳಿಂದ ನಾವು ಸರಿ ಅಂತ ಹೇಳಿ ಅಭಿಪ್ರಾಯ ಪಡ್ತೇವೆ ಅಂತ ಶಂಕರ ಭಗವತ್ಪಾದ ಹೇಳ್ತಾರೆ. ನೋಡೋಣ ಏನ್ ಹೇಳ್ತಾರೆ. 233ನೇ ಭಾಷ್ಯಭಾಗ. ಬಾದರಿಸ್ತು ಆಚಾರ್ಯ ಸುಕೃತ ದುಷ್ಕೃತೆ ಏವ ಚರಣ ಶಬ್ದೇನ ಪ್ರತ್ಯಾಯೇತೆ ಇತಿ ಮನ್ಯತೆ. ಬಾದರಿಸ್ತು ಬಾದರಿಗಳಾದರೋ, ಋಷಿಗಳು ಬಾದರಿಗಳಾದರೋ. ನೋಡಿ, ಇಲ್ಲಿ ಈ ಸೂತ್ರ ಭಾಷೆಯಲ್ಲಿ
ಈ ಬೇಕಾದಷ್ಟು ಜನ ಪೂರ್ವ ಸೂರಿಗಳು ಬರ್ತಾರೆ. ಏನು ಆಚಾರ್ಯ ಇನ್ನು ಹಿಂದೆ ಇದ್ದವರು ಪಾದರಿ ಅಂತ ಹೇಳ್ತಾರೆ, ಕಾಷ್ಣಾಜಿನಿ ಅಂತ ಹೇಳ್ತಾರೆ, ಕಾಶಕೃಷ್ಣ ಅಂತ ಹೇಳ್ತಾರೆ, ಔಡುಲೋಮಿ ಅಂತ ಹೇಳ್ತಾರೆ. ಆ, ಬೇಕಾದಷ್ಟು ಜನ ಬರ್ತಾರೆ. ಇದರಲ್ಲಿ ಬಾದರಿ ಯಾರು, ಬಾದರಾಯಣ ಯಾರು ಅಂತಕ್ಕಂಥದ್ದು ಇಬ್ರು ಬೇರೆ ಬೇರೆ. ಯಾಕೆ ಈ ಬಾದರಾಯಣಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇದು ಸೂತ್ರ. ಇದು ಬಾದರಾಯಣಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಹೀಗೆಂದು ಬಾದರಿಗಳು ಹೇಳುತ್ತಿದ್ದಾರೆ ಅಂತ ಬಾದರಾಯಣಾಚಾರ್ಯ ಹೇಳ್ತಾರೆ. ಅಲ್ಲಿಗೇನು ಬಾದರಿ ಬೇರೆ, ಬಾದರಾಯಣ ಬೇರೆ. ಹೀಗೆ ಕೆಲವು ಒಂದೇ ಅಭಿಪ್ರಾಯ ಕೊಟ್ಟರೂ ಕೂಡ ಒಂದ್ ಕಡೆ ಬಾದರಾಯಣ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬಾದರಾಯಣರು ಹೀಗೆ ಅಭಿಪ್ರಾಯ ಪಡುತ್ತಾರೆ ಅಂತ. ಯಾವ ಬಾದರಾಯಣ ಏನು, ಸ್ವಲ್ಪ ಅದು ವಿಚಾರಕ್ಕೆ ವಿಮರ್ಶೆಗಳನ್ನು ಒಳಪಡಬೇಕಾದದ್ದು. ನೋಡೋಣ ಇವಾಗ. ಬಾದರಿಸ್ತು ಆಚಾರ್ಯ, ಆಚಾರ್ಯ ಬಾದರಿಗಳಾದರೂ ಸುಕೃತ ದುಷ್ಕೃತೆ ಅಂದ್ರೆ ಸುಕೃತ ದುಷ್ಕೃತಗಳನ್ನೇ ಏನು ಚರಣ ಶಬ್ದೇನ ಪ್ರತ್ಯಾಯೇತೆ, ಚರಣ ಶಬ್ದದಿಂದ ಹೇಳುತ್ತಾರೆ. ಅಂದ್ರೆ ಸುಕೃತ ದುಷ್ಕೃತಗಳೇ ಚರಣ ಶಬ್ದದಿಂದ ಹೇಳಲ್ಪಟ್ಟಿವೆ. ಅಂದ್ರೆ ಸುಕೃತ ದುಷ್ಕೃತ ಅಂದ್ರು ಒಂದೇ, ಚರಣ ಅಂತಂದ್ರು ಒಂದೇ ಎಂಬುದಾಗಿ ಆಚಾರ್ಯ ಬಾದರಿಗಳು ಅಭಿಪ್ರಾಯ ಪಡುತ್ತಾರೆ. ಕಾಷ್ಣಾದಿಗಳು ಏನ್ ಹೇಳಿದ್ರು, ಅದಕ್ಕೆ ಈ ಇದನ್ನ ಹೇಳಿದ್ರು. ಇಲ್ಲ, ಚರಣ ಅಂತಂದ್ರೆ ಶೀಲ, ಆಚಾರ, ಶ್ರದ್ಧೆ, ಮತ್ತೆ ಆ ಒಂದು ವೇದಗಳಲ್ಲಿ ಒಂದು ದೃಢವಾದ ಒಂದು ನಂಬಿಕೆ, ಶೀಲ, ಇವೆಲ್ಲ ಅಂತ ಹೇಳಿ ಇವರು ಏನ್ ಹೇಳ್ತಾರೆ. ಇಲ್ಲ, ಏನು ಸುಕೃತ ದುಷ್ಕೃತ ಅಷ್ಟೆ, ಇವೆರಡೇ ಏನಾಗಿದೆ, ಈ ಅವೆರಡನ್ನೇ ಚರಣ ಅಂತ ಕರೆದಿದ್ದಾರೆ ಎಂಬುದಾಗಿ ಏನ್ ಹೇಳ್ತಾರೆ ಬಾದರಿಗಳು ಅಭಿಪ್ರಾಯ ಪಡುತ್ತಾರೆ. ಯಾತಕ್ಕೆ, ಏನು ಗಮಕ ಏನು ನಮಗೆ, ಪ್ರಮಾಣ ಏನು ಅಂತಂದ್ರೆ ಅವರ ಪ್ರಕಾರ ಚರಣಂ ಅನುಷ್ಠಾನಂ ಕರ್ಮ ಇತಿ ಅನರ್ಥಾಂತರ. ಅವರ ಪ್ರಕಾರ, ಯಾರ ಪ್ರಕಾರ? ಬಾದರಿಗಳ ಪ್ರಕಾರ ಚರಣಂ ಅನುಷ್ಠಾನಂ ಕರ್ಮ ಇತಿ ಅನರ್ಥಾಂತರಂ. ಚರಣ ಅಂದ್ರೂ ಒಂದೇ, ಅನುಷ್ಠಾನ ಅಂತಂದ್ರು ಒಂದೇ, ಕರ್ಮ ಅಂದ್ರೂ ಒಂದೇ. ಇವೆಲ್ಲವೂ ಕೂಡ ಏನು ಪರ್ಯಾಯ ಪದಗಳು, ಅರ್ಥಾಂತರವಲ್ಲ, ಬೇರೆ ಅರ್ಥವನ್ನು ಕೊಡತಕ್ಕಂತಹ ಶಬ್ದಗಳಲ್ಲ, ಒಂದೇ ಅರ್ಥವನ್ನು ಕೊಡತಕ್ಕಂತಹ ಪರ್ಯಾಯ ಪದಗಳು. ಚರಣ, ಅನುಷ್ಠಾನ, ಕರ್ಮ ಇವೆಲ್ಲ ನೋಡಿ. ಅವರೇ ಹೇಳಿದ್ರು ಕಾಷ್ಣಾಜನಿಗಳು, ಚರಣಂ ಚಾರಿತ್ರ್ಯಂ ಆಚಾರ ಶೀಲಂ ಇತಿ ಅರ್ಥಾಂತರಂ ಅಂತ ಅವ್ರು ಹೇಳಿದ್ರು. ಹೇಗೆ ಕಂಪೇರ್ ಮಾಡ್ತಾ ಇದ್ರು ಅಲ್ಲೇನಂದ್ರು, ಚರಣಂ ಚಾರಿತ್ರ್ಯಂ ಶೀಲಂ ಇತಿ ಅನರ್ಥಾಂತರಂ ಅಂತ ಹೇಳಿದ್ರು. ಯಾರು? ಆ ಕಾಷ್ಣಾಜನಿಗಳು. ಇವ್ರು ಹೇಳ್ತಾ ಇದ್ದಾರೆ ಚರಣಂ ಅನುಷ್ಠಾನಂ ಕರ್ಮ ಇತಿ ಅನರ್ಥಾಂತರಂ, ಇವು ಪರ್ಯಾಯ ಶಬ್ದಗಳು ಅಂತ ಬೇರೆಯಾಗಿ ಅರ್ಥ ಮಾಡಿದ್ದಾರೆ. ಏನ್ ಸ್ವಾಮಿ ನಿಮಗೆ ಪ್ರಮಾಣ ಏನ್ ಬಂತು ಅಂತಂದ್ರೆ, ತಥಾಹಿ ಹೇಗಿದೆ, ಅವಿಶೇಷೇಣ ಕರ್ಮ ಮಾತ್ರೇ ಚರತಿ ಪ್ರಯುಜ್ಯಮಾನೋ ದೃಶ್ಯತೆ. ಯಾಕೆ ಯಾವ ವಿಶೇಷವೂ ಇಲ್ಲದೆ ಕರ್ಮ ಅಂತಷ್ಟೇ, ಅದ್ರ ವಿಶೇಷ ಇಲ್ಲ. ಏನು ವಿಶೇಷ? ಇದು ಒಳ್ಳೆಯ ಕರ್ಮ, ಇದು ಕೆಟ್ಟ ಕರ್ಮ ಎಂಬುದಾಗಿ ವಿಂಗಡಣೆ ಇಲ್ಲ ಅಲ್ಲಿ. ಕೇವಲ ಕರ್ಮ ಅಂದ್ರೆ ಏನು? ಕರ್ಮ ಶಬ್ದ ಏನು ಹೇಳುತ್ತೆ ಸ್ವಾಮಿ? ಕರ್ಮ ಅಂದ್ರೆ ಒಳ್ಳೆಯದೂ ಕರ್ಮವೇ, ಕೆಟ್ಟದ್ದು ಕರ್ಮವೇ. ಹೀಗೆ ಅವಿಶೇಷ, ಯಾವ ವಿಶೇಷವೂ ಇಲ್ಲದ ಕೇವಲ ಕರ್ಮ ಇದೆಯಲ್ಲ, ಅದರ ವಿಚಾರದಲ್ಲಿ ಮಾತ್ರ ಚರತಿ ಪ್ರಯುಜ್ಯಮಾನೋ ದೃಶ್ಯತೆ. ಚರತಿ ಅಂತಂದ್ರೆ ಏನು? ಇದು ಚರಣಂ ಅಂತ ಧಾತ್ವರ್ಥ. ಇದು ಕರಂತ ಧಾತ್ವರ್ಥದಲ್ಲಿ ಚರತಿ ಯಜತೆ ಇತಿವತ್ತು ಅಂತ ಹಿಂದೆ ಎಲ್ಲ ಹೇಳಿದ್ದಾರಲ್ಲ, ಹಾಗೆ ಚರತಿ ಎಂಬತಕ್ಕಂಥ ಅಂದ್ರೆ ಅವನು ಚರಣಂ ಎಂಬತಕ್ಕಂತಹ ಒಂದು ಪದವನ್ನ ಪ್ರಯುಜ್ಯಮಾನೋ ದೃಶ್ಯತೆ, ಪ್ರಯೋಗಿಸಿರುವುದು ಕಂಡು ಬರುತ್ತದೆ.
ಎಲ್ಲಿ ಅವಿಶೇಷೇಣ ಕರ್ಮ ಮಾತ್ರ, ಒಳ್ಳೆಯದು ಕೆಟ್ಟದ್ದು ಅಂತ ವಿಂಗಡಣೆ ಇಲ್ಲ, ಕೇವಲ ಕರ್ಮದಲ್ಲಿ. ಹಾಗಾಗಿ ಏನಾಗುತ್ತೆ, ಸುಕೃತ ದುಷ್ಕೃತ ಎರಡೂ ಸೇರ್ಕೊಂತು ಕರ್ಮ ಆದ್ರೆ. ಸುಕೃತ ಕರ್ಮವೂ ಕರ್ಮವೇ, ದುಷ್ಕೃತ ಕರ್ಮವೂ ಕರ್ಮವೇ. ಹಾಗಾಗಿ ಏನಾಗಿದೆ, ಎರಡೂ ಎರಡೂ ಕಡೆ ಇದನ್ನ ಸಮಾನವಾಗಿ ಕರೆದಿದ್ದಾರೆ ಕರ್ಮ ಕರ್ಮ ಅಂತ. ಆ ಕರ್ಮ ಅಂತಂದ್ರೆ ಏನು, ಚಲನ ಅನುಷ್ಠಾನ ಇದೆ. ಮತ್ತೆ ಅದಕ್ಕೇನು ಅಂತಂದ್ರೆ, ಯೋ ಹಿ ಇಷ್ಟಾದಿ ಲಕ್ಷಣ ಪುಣ್ಯಂ ಕರ್ಮ ಕರೋತಿ ತಂ ಲೌಕಿಕ ಆಚಕ್ಷತೆ ಧರ್ಮಂ ಚರತಿ. ಯಾವನು ಇಷ್ಟ ಪೂರ್ತ ದತ್ತ ಮಾಡ್ತಾ ಇದ್ದಾನೆ ಕರ್ಮಗಳನ್ನು, ಯಜ್ಞಯಾಗಾದಿಗಳಲ್ಲಿ ಮಾಡ್ತಾನೆ, ಕೆರೆ ಕಟ್ಟೆ ಬಾವಿ ತೋಡಿಸ್ತಾನೆ, ಉಳುತ್ತಾನೆ, ಬೆಳಿತಾನೆ, ಜನಗಳಿಗೆ ಕೊಡ್ತಾನೆ, ದಾನ ಮಾಡ್ತಾನೆ, ಎಲ್ಲ ಇದೆ. ಇಷ್ಟೆಲ್ಲ ಇಷ್ಟಾಪೂರ್ತಾದಿ ಕರ್ಮಗಳನ್ನೇ ಮಾಡ್ತಾ ಇದ್ದಾನೆ. ಅವನನ್ನ ಏನಂತಾರೆ ಜನಗಳು ಅಂದ್ರೆ, ಯಾವನು ಹೀಗೆ ಈ ಪುಣ್ಯ ಕರ್ಮವನ್ನು ಮಾಡ್ತಾ ಇದ್ದಾನೋ ಅವನನ್ನ ಲೋಕದಲ್ಲಿ ಜನಗಳು ನೋಡಿ ಇವನು ಧರ್ಮವನ್ನು ಆಚರಿಸುತ್ತಿದ್ದಾನೆ, ಇವನು ಧರ್ಮಾತ್ಮ ಅಂತ ಹೇಳ್ತಾರೆ. ಅಲ್ಲೂ ಆತ್ಮ ಅಂದ್ರೆ ಏನು, ಆಚರಿಸುವವನು. ಆತ್ಮಶಬ್ದಕ್ಕೆ ಬೇಕಾದ ಅರ್ಥ ಇದೆಯಲ್ಲ, ಇರ್ಲಿ ಅದಿರಲಿ. ಇಲ್ಲೇನು, ಧರ್ಮಂ ಚರತಿ, ಅವನು ಧರ್ಮವನ್ನು ಮಾಡುತ್ತಾರೆ, ಧರ್ಮವನ್ನು ಆಚರಿಸುತ್ತಾನೆ ಅಂತ ಹೇಳ್ತಾರೆ. ಮತ್ತೆ ಏಷ ಮಹಾತ್ಮ ಇದು, ಇವನು ಮಹಾತ್ಮ ಕಂಡ್ರಿ, ಇಷ್ಟೆಲ್ಲ ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಆಚಾರೋಪಿ ಧರ್ಮ ವಿಶೇಷ ಏವ. ಈ ಆಚಾರ ಅಂತ ಇದೆಯಲ್ಲ, ಇದೂ ಕೂಡ ಏನು, ಈ ಧರ್ಮದ ಒಂದು ವಿಶೇಷ ಅಷ್ಟೇ. ಧರ್ಮದ ಒಂದು ವಿಶೇಷಕ್ಕೆ ಆಚಾರ ಅಂತ ಹೇಳ್ತಾರೆ. ಧರ್ಮದಲ್ಲಿ ಭಾಗ ಇದೆ, ಆ ಭಾಗದಲ್ಲಿ ಒಂದು ಭಾಗಕ್ಕೆ, ಯಾವುದೋ ಒಂದು ವಿಶೇಷ ಭಾಗಕ್ಕೆ ಆಚಾರ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಧರ್ಮ ವಿಶೇಷ ಭೇದ ವ್ಯಪದೇಶಸ್ತು ಕರ್ಮಚರಣಯೋ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನಾಪಿ ಉಪಪದ್ಯತೆ. ಈಗ ಏನ್ ಸ್ವಾಮಿ ಹಾಗೆ ಹೇಳ್ಬಿಟ್ರೆ ನೀವು, ಕರ್ಮ ಚರಣ ಭೇದ ಹೇಳಿದಾರಲ್ಲ, ನಾವು ಹೇಳಿದ್ವಲ್ಲ ಸ್ವಾಮಿ. ಉದಾಹರಣೆ ತೈತ್ತಿರಿಯ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ, ಅಲ್ಲಿ ಕರ್ಮಾಣಿ ಅಂತ ಹೇಳಿದ್ರು. ಮತ್ತೆ ಮುಂದುವರೆದೇನು ಹೇಳಿದ್ರು, ಯಾನ್ಯಸ್ಮಾಕಂ ಸುಚರಿತಾನಿ, ನಮಗೆ ಯಾವುದು ಒಳ್ಳೇದು ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಕರ್ಮವನ್ನ ಈ ಕೆಟ್ಟದ್ದು ನಮ್ಗೆ ನಿಷಿದ್ಧವಾದ ಬಿಡಬೇಕು ಅಂತ ಹೇಳಿ ಇದನ್ನು ಮಾಡಬೇಕು, ಚರಿತ ಅಂತ ಹೇಳಿದ್ದಾರೆ. ಸುಚರಿತಾನೆ ಬೇರೆ ಬೇರೆ ಅದಕ್ಕೆ ಅರ್ಥ ಹೇಗೆ, ಅದಕ್ಕೆ ಅರ್ಥವಿಲ್ಲ ಹೇಗಾನೆ ಅಂತಂದ್ರೆ, ಭೇದ ವ್ಯಪದೇಶಸ್ತು ಭೇದವನ್ನು ಹೇಳಿರುವುದಾದರೂ ಎಂದರೆ ಕರ್ಮಚರಣ, ಕರ್ಮ ಮತ್ತೆ ಚರಣ ಎರಡಕ್ಕೂ ಭೇದ ಹೇಳಿದ್ದಾನೆ. ಕರ್ಮಾಣಿ ಚರಿತಾನಿ ಏನಂತ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನಾಪಿ ಉಪಪದ್ಯತೆ. ಇದು ನ್ಯಾಯ, ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ. ಹಾಗೆ ಇದನ್ನು ನಾವು ಹೊಂದಿಸ್ಕೊಳ್ಬೇಕು ಅಂತ ಹೇಳಿದ್ರು. ಏನು, ಕರ್ಮ ಮತ್ತೆ ಚರಣ ಎರಡೂ ಕೂಡ ಒಂದೇ. ಚರಣ ಅಂತಂದ್ರೆ ಏನು, ಅದು ಧರ್ಮ ವಿಶೇಷ ಅಷ್ಟೇ. ಮತ್ತೆ ಇದನ್ನ ನಾವು ಹೊಂದಿಸ್ಕೋಬೇಕಾದ್ರೆ ಹೇಗೆ, ಬ್ರಾಹ್ಮಣ ಪರಿವ್ರಾಜಕ ನ್ಯಾಯೇನಾಪಿ. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ, ಇದು ಹಿಂದೆನೂ ಹೇಳಿದ್ರಿ ನ್ಯಾಯನ. ಬೇರೆ ಉಪನಿಷತ್ತನ್ನು ಕೂಡ ಈ ಬೃಹದಾರಣ್ಯಕದಲ್ಲೂ ಕೂಡ ಇದು ಹೇಳಿದ. ಏನು ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ ಅಂತಂದ್ರೆ, ಒಂದು ಸಭೆ ಇದೆ, ಸಭೆ ನಡೀತಾ ಇರುವಾಗ ಅಲ್ಲಿ ಆ ಸಭೆಯಲ್ಲಿ ಈ ವಿದ್ವಾಂಸರು ಬಂದಿದ್ದಾರೆ, ಮತ್ತೆ ಬ್ರಾಹ್ಮಣರು ಬಂದಿದ್ದಾರೆ, ಮತ್ತೆ ಈ ಪರಿವ್ರಾಜಕರು ಸನ್ಯಾಸಿಗಳು ಅವರು ಬಂದಿದ್ದಾರೆ. ಸಭೆ ನಡೀತಾ ಇದೆ, ವಾದ ವಿವಾದ, ಜನಕನ ಆಸ್ಥಾನ ಎಲ್ಲರೂ ಬಂದಿದ್ದಾರೆ. ಬಂದಿರುವಾಗ ಏನು ಹೇಳಿದ್ರು, ಎಲ್ಲ ಆಯಿತು, ಎಲ್ಲ ಆದಮೇಲೆ ಒಂದು ಹೇಳಿಕೆ ಕೊಟ್ಟರು, ಉದ್ಘೋಷಣೆ ಮಾಡಿದ್ರು. ಯಾರು ಮ್ಯಾನೇಜರ್ ಇರ್ತಾರಲ್ಲ ಅವರು, ಏನು, ಬ್ರಾಹ್ಮಣರೆಲ್ಲರೂ ಈ ಕಡೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು. ಮತ್ತೆ ಆಮೇಲೆ ಹೇಳಿದ್ರು, ಸನ್ಯಾಸಿಗಳಿದ್ದಾರಲ್ಲ
ಸನ್ಯಾಸಿಗಳು ಇಲ್ಲಿ ಬರಬೇಕು ಅಂತ ಹೇಳಿ. ಈಗ ಸನ್ಯಾಸಿಗಳು ಇಲ್ಲಿ ಬರಬೇಕು, ಬ್ರಾಹ್ಮಣರವರು ಇಲ್ಲಿ ಹೋಗಬೇಕು ಅಂದ್ರೆ ಆಗಿನ ಕಾಲದ ಮಾತು ಬಿಡಿ, ಇವೆಲ್ಲ ಈಗಿನ ಕಾಲಕ್ಕೆ ಹೊಂದೋದಿಲ್ಲ. ಆಗ ಏನ್ರಿ ಅವ್ರು ಬೇರೆ ಇವ್ರು ಬೇರೆ, ಬ್ರಾಹ್ಮಣರು ಸನ್ಯಾಸಿಗಳು ಇಲ್ಲೂ ಕೂಡ ಈಗಿನ ಕಾಲಕ್ಕೂ ಹೊಂದುತ್ತೆ ಅದು. ಬ್ರಾಹ್ಮಣರು ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಂತ ಅರ್ಥ ಮಾಡದೆ ಇದ್ದರೆ, ಚರಿತ್ರದಿಂದ ಬ್ರಾಹ್ಮಣ, ಚಾರಿತ್ರದಿಂದ ಬ್ರಾಹ್ಮಣ, ಚರಿತ್ರದಿಂದ ಬ್ರಾಹ್ಮಣ ಅನ್ನೋದಾದ್ರೆ ಯಾರು ಬೇಕಾದ್ರೂ ಬರ್ಬೋದು. ಇದೆ, ಅದನ್ನು ವಿಚಾರ ಬೇಡ. ಈಗ ಹಾಗೆ ತಗೊಂಡು ಇವರು ಅವ್ರು ಬರಬೇಕು ಅಂತ ಹೇಳ್ತಾರೆ, ವಿಂಗಡಣೆ ಮಾಡಿ. ಇವಾಗ ಇವರು ಬ್ರಾಹ್ಮಣರೇ, ಅವರು ಬ್ರಾಹ್ಮಣ, ವಿಂಗಡಣೆ ಮಾಡಿದ್ರೇನು? ಇವರು ಅಲ್ಲಿ ಬರಬೇಕು, ಇಲ್ಲಿ ಬೇಕು. ಯಾಕೆ ವಿಂಗಡಣೆ ಮಾಡಿದ್ರು? ಅವರ ಚರಿತ್ರಕ್ಕೆ, ಚಾರಿತ್ರ್ಯಕ್ಕೆ. ಯಾಕೆ? ಅವ್ರು ಒಂಥರ ಅವ್ರ ಆಚರಣೆ ಇರುವುದು ಸನ್ಯಾಸಿಗಳದ್ದು, ಇವ್ರದ್ದು ಒಂಥರ ಆಚರಣೆ. ಆದ್ದರಿಂದ ಏನ್ ಮಾಡಿದ್ರು, ಅವ್ರು ಬೇರೆ. ಆದರೆ ಅವಿಶೇಷವಾಗಿ ಎಲ್ಲ ಏನಾಯ್ತು, ಎಲ್ಲರೂ ಬ್ರಾಹ್ಮಣರೇ. ಆದರೂ ಕೂಡ ವಿಶೇಷದಿಂದ ಸನ್ಯಾಸಿಗಳೇ ಬನ್ನಿ ಬನ್ನಿ ಈ ಕಡೆಗೆ ಅಂತಂದು. ಯಾಕೆ? ಅವರ ಒಂದು ಚರಿತ ಅದು ಅವ್ರ ಒಂದು ವಿಧಿವಿಧಾನ ಬೇರೆ, ಇವರ ವಿಧಿವಿಧಾನಗಳು ಬೇರೆ. ಹಾಗೆ ಏನಾಗುತ್ತೆ, ಇಲ್ಲೂ ಒಂದೇನೆ. ಆದರೆ ಏನಾಗುತ್ತೆ, ಕೆಲವೊಂದು ವಿಶೇಷ ಇದೆ. ಅದರ ವಿಶೇಷವೇ ಈ ಒಂದು ಯಾವುದು ಚರಣಾಚರಣ ಅಂತಕ್ಕಂಥ. ಮನುಷ್ಯ ಅಂದ್ರೇನು ಕರ್ಮಶೇಷ, ಅದರ ಒಂದು ವಿಶೇಷವಾದ ಒಂದು ಭಾಗ. ಹಾಗೆ ಎಲ್ಲರೂ ಬ್ರಾಹ್ಮಣರೇ ಆದರೂ ಕೂಡ ಇವರು ಪರಿವ್ರಾಜಕರು, ಇವರಿಂಥವರು ಅಂತ ವಿಂಗಡಣೆ ಮಾಡಿ ಇವರಿಲ್ಲಿ ಅವರಲ್ಲಿ ಅಂತ ಹೇಳ್ತಾರೋ ಹಾಗೆ ಅಂತ ಹೇಳಿ. ತಸ್ಮಾತ್ ಆದ್ದರಿಂದ ರಮಣೀಯ ಚರಣಾಃ ಪ್ರಶಸ್ತ ಕರ್ಮಾಣಃ ಕಪೂಯ ಚರಣಾಃ ನಿಂದಿತ ಕರ್ಮಾಣಃ ಇತಿ ನಿರ್ಣಯ. ಆದ್ದರಿಂದ ಏನಾಗುತ್ತೆ ಗೊತ್ತೇ, ಈ ಚರಣ ಅಂತ ಹೇಳಿದ್ರೆ ಅದು ಸಮಾನ ಶಬ್ದ. ಅದು ಯಾರಿಗಾಗುತ್ತೆ, ಅನ್ವಯಿಸುತ್ತೆ ಅದು? ರಮಣೀಯ ಚರಣ ಅಂದ್ರೆ ಯಾರು ಪುಣ್ಯಕರ್ಮಿಗಳು ಪ್ರಶಸ್ತ ಕರ್ಮಾಣ, ಪ್ರಶಸ್ತ ಕರ್ಮವನ್ನು ಮಾಡಿದಂತವರು ಅಂದ್ರೆ ಏನು? ವೇದ ವಿಹಿತವಾದ ಕರ್ಮವನ್ನು ಮಾಡಿರ್ತಕ್ಕಂಥವರು, ಅವರಿಗೆ ಏನು ವಿಧಾನವಾಗಿದೆಯೋ ಆ ಒಂದು ಕರ್ಮವನ್ನು ಮಾಡತಕ್ಕಂಥವ್ರು. ಅಂದ್ರೆ ಏನು? ಕರ್ಮ ಸಂಕರ ಇಲ್ಲದೆ ಇರ್ತಕ್ಕಂಥವ್ರು ಅಂತ. ಏನು ಇವನು ಆ ಕೆಲಸ ಮಾಡೋದು, ಅವ್ರು ಈ ಕೆಲಸ ಇಲ್ಲ, ಹಾಗೆ ಅವರು ಈ ಒಂದು ರಮಣೀಯ ಚರಣದವರು. ಮತ್ತೆ ಕಪು ಚರಣ ಯಾರು? ಅವರು ಪಾಪಕರ್ಮಗಳನ್ನು ಮಾಡೋದು. ಯಾವುದು ಪಾಪಕರ್ಮ? ಏನು? ನಿಂದಿತ ಕರ್ಮಾಣ, ನಿಂದಿತಾನಿ ಕರ್ಮಾಣಿ ಯೇಷಾಂ ತೇ ನಿಂದಿತ ಕರ್ಮಾಣ. ಇದು ಹೀಗೆಂತ ನಾವು ನಿರ್ಣಯವನ್ನು ಮಾಡಬೇಕು ಅಂಥೇಳಿ ಈ ಚರಣ ಅಂಥೇಳಿ, ಚರಣ ಅಂತ ಅನ್ನೋದಕ್ಕೆ ಅನುಷ್ಠಾನ ಮಾಡೋದು ಕರ್ಮ ಅಂತ ಹೇಳಿ ಅರ್ಥ ಮಾಡಿ ಕರ್ಮ. ಆ ಕರ್ಮದಲ್ಲಿ ಏನು ವಿಭಾಗ? ವಿಭಾಗ ಏನು? ಇಂಥವನು ಒಳ್ಳೆಯ ಕರ್ಮ ರಮಣೀಯ ಚರಣ ಅಂದ್ರೆ ಒಳ್ಳೆಯ ವಿಹಿತವಾದ ಕರ್ಮವನ್ನು ಮಾಡಿದವನು, ಕಪ್ಪು ಚರಣ ಅಂದ್ರೆ ನಿಂದಿತ ಕರ್ಮಗಳನ್ನು ಮಾಡಿದವನು ಅಂತ ಅಷ್ಟೇ ಅಂತೇಳಿ ಸುಕೃತ ದುಷ್ಕೃತ ಇವೆರಡನ್ನೂ ಕೂಡ ಚರಣ ಶಬ್ದದಿಂದ ಕರೆದಿದ್ದಾರೆ ಎಂಬುದಾಗಿ ಬಾದರಿ ಆಚಾರ್ಯರು ಅಭಿಪ್ರಾಯ ಪಡುತ್ತಾರೆ ಅಂತ ಅಲ್ಲಿಗೆ ಹೇಳಿದ್ರು. ಇಲ್ಲಿಗೆ ಆ ಒಂದು ಅನುಶಯದ ಪ್ರಕರಣ ಮುಕ್ತಾಯವಾಯಿತು. ಅನುಶಯ ಬರ್ತಾರೋ ಒಂದು ಸಾನುಶಯ, ನಿರನುಶಯ ಅಂತಕ್ಕಂಥದ್ದು ಮುಕ್ತಾಯವಾಯಿತು. ಈಗ ನೋಡಿ ಹೇಗೆ ತಗೊಂಡ್ಬರ್ತಾರೆ. ಒಂದು ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಿದ್ರೆ ಯಾವ ಸಂಶಯವೂ ಇಲ್ಲದಂತೆ ನಿಸ್ಸಂಶಯವಾಗಿ ನಾವು ಅದನ್ನು ನಿರ್ಣಯಿಸಿ ತಿಳಿದು ಅನುಭವಕ್ಕೆ ತಂದುಕೊಳ್ಬೇಕು. ಅನುಭವಕ್ಕೆ ತಂದುಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲಿ ಹೊಂದುತ್ತೆ? ಕೇವಲ ಬ್ರಹ್ಮಜ್ಞಾನದಲ್ಲಿ ಮಾತ್ರ ಹೊಂದುತ್ತಷ್ಟೇ. ಇಲ್ಲೆಲ್ಲ ಹೊಂದೋದಿಲ್ಲ ಅದು. ಎಲ್ಲಿ? ಈ ಕರ್ಮ ವಿಚಾರದಲ್ಲಿ. ಇಲ್ಲಿ ಅನುಭವಕ್ಕೆ ತಂದುಕೊಳ್ಳೋದು. ಚಂದ್ರ ಲೋಕದಲ್ಲಿ ಹೋಗಿ ಪಡೆಯಬೇಕಾದ ಸುಖವನ್ನ ಇಲ್ಲಿ ಅನುಭವಕ್ಕೆ ತಂದುಕೋಬೇಕು ಅಂದ್ರೆ ಅಯ್ಯಯ್ಯೋ ಸಾಯಬೇಕು ಅಂತ ಆಗ್ಬಿಡ್ತಾನೆ ಇಲ್ಲ. ಇಲ್ಲೆಲ್ಲ ಇಲ್ಲಿ ಅದನ್ನ ಆಚರಿಸ್ಬೇಕಷ್ಟೆ.
ಅಂತ ಹೇಳಿ ಈ ಒಂದು ಆ ಚಂದ್ರನ ಶುಕ್ರದೋಷಕೃತ ಅಂತ ಹೇಳಿ ಈ ಒಂದು ಕರ್ಮಕ್ಕಿಂತ ಫಲ ಅಂತ ಹೇಳಿ ಅವನು ಈಗ ಮುಖ್ಯವಾಗಿ ಯಾವುದು ಈ ಪಂಚಾಗ್ನಿ ವಿದ್ಯೆಯನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದರೂ ಕೂಡ ಇಷ್ಟಾದಿ ಕರ್ಮಗಳು ಎಲ್ಲ ಕರ್ಮಗಳಿಗೂ ಸಂಬಂಧಪಡುತ್ತೆ. ಒಂದಕ್ಕೆ ಫಲ ಚಂದ್ರಲೋಕ, ಇನ್ನೊಂದಕ್ಕೆ ಇನ್ನೊಂದು ಲೋಕ, ಯಾವ ಲೋಕವಾದರೂ ಅಷ್ಟೇ ಅಲ್ಲಿರ್ತಾನೆ ಬರ್ತಾನೆ. ಪೂರ್ವವಾಗಿ ಏನ್ ಮಾಡ್ತಾನೆ, ಸಾನುಶಯನಾಗಿ ಬರ್ತಾನೋ ನಿರ್ವಿಷಯನಾಗಿ ಬರ್ತಾನೋ ಅಂದ್ರೆ ಇಲ್ಲ ಇಲ್ಲ ಸಾನುಶಯನಾಗಿ ಬರ್ತಾನೆ. ಈಗ ಮುಂದೆ ಏನು ಆಯ್ತು, ಈ ಲೋಕಗಳ ಪ್ರಾಪ್ತಿ ಅಂತ ಇದೆ. ಈ ಲೋಕಗಳು ಯಾವುದು? ಚಂದ್ರಲೋಕ, ಇಂದ್ರಲೋಕ, ಪ್ರಜಾಪತಿ ಲೋಕ, ಮತ್ತೆ ಬೃಹಸ್ಪತಿ ಲೋಕ, ಯಕ್ಷಲೋಕ, ಕಿನ್ನರಲೋಕ, ಗಂಧ, ಬೇಕಾದಷ್ಟು ಲೋಕಗಳಿಗೆ ಯಾವುದು ಕರ್ಮ ಮಾಡ್ತಾರೋ ಅದು ತಕ್ಕಂತೆ ಆ ಲೋಕಗಳು. ಲೋಕ ಅಂದ್ರೆ ಏನು? ಲೋಕ್ಯತೆ ಅನೇನ, ಅದೇನು ಕರ್ಮಗಳನ್ನು ಮಾಡಿರ್ತಾನಲ್ಲ ಫಲವನ್ನ ಅನುಭವಿಸುವುದಕ್ಕೆ ಬೇಕಾದಂತಹ ಭೂಮಿಕೆಗೆ ಲೋಕಾಲೋಕ ಅಂತ ಹೆಸರಷ್ಟೆ. ಈಗ ಇಲ್ಲೂ ಲೋಕ ಇಷ್ಟೇ ಅರ್ಥ, ಫಲವನ್ನ ಅನುಭವಿಸೋದಕ್ಕೆ ಬೇಕಾದಂತಹ ಒಂದು ಸ್ಥಳ, ಜಾಗ, ಭೂಮಿಕೆ, ಅದಕ್ಕೆ ಲೋಕಾಲೋಕ ಅಂತ ಹೇಳಿದ್ರೆ ಇನ್ನೇನು ಬೇರೆ ಎಲ್ಲೋ ಅಲ್ಲೊಂದು ಯಾವುದು ಗ್ರಹ ಇದೆ, ಅದು ಯಾವುದೋ ಗ್ರಹ ಹಾಗೆ ಅಂತಲ್ಲ, ಒಟ್ಟು ಏನೋ ಒಂದು ಆ ಇದಕ್ಕೆ ಫಲವನ್ನು ಅನುಭವಿಸಲಿಕ್ಕೆ ಬೇಕಾದ ಜಾಗ. ಈ ಲೋಕ ಇದೆಯಲ್ಲ, ಇಲ್ಲಿ ಪಂಚಾಗ್ನಿ ವಿದ್ಯೆ, ಇಷ್ಟಾಧಿಕಾರ, ಪುಣ್ಯಕರ್ಮಗಳು. ಪುಣ್ಯಕರ್ಮಕ್ಕೆ ಯಾವುದು? ಎಲ್ಲವೂ ಉತ್ತಮ ಲೋಕಗಳು. ಈ ಉತ್ತಮ ಲೋಕ ಅಂತ ಇದೆಯಲ್ಲ, ಅದು ಈ ಉತ್ತಮ ಕರ್ಮಗಳನ್ನ ಮಾಡಿದವರಿಗೆ ಮಾತ್ರನೋ ಅಥವಾ ಎಲ್ಲರಿಗೂ? ಸ್ವಾಮಿ, ಈ ಪ್ರಶ್ನೆನೇ ಅಷ್ಟು ಹೊಂದೋದಿಲ್ವಲ್ಲ. ಯಾಕೆಂದ್ರೆ ಉತ್ತಮವಾದ ಲೋಕಗಳನ್ನ ಪಡೆಯಬೇಕಾದರೆ ಉತ್ತಮವಾದ ಕರ್ಮವನ್ನು ಮಾಡಬೇಕು. ಅದು ಹೇಗಿರ್ಬೇಕು? ಅದು ಚರಣ, ನೀವು ಹೇಳಿದ ಚರಣ. ಅದಕ್ಕೆ ಶ್ರದ್ಧೆ, ಸಮಾಧಾನ, ಶೀಲ, ಆಚಾರ ಇವುಗಳಿಂದೊಡಗೂಡಿ ಈ ಕರ್ಮವನ್ನು ಮಾಡಿರ್ಬೇಕು. ಕರ್ಮ ಮಾಡಿದ್ರೆ ಅದಕ್ಕೆ ಫಲ ಆಗುತ್ತೆ, ಅವ್ರಿಗೆ ಫಲ ಆಗುತ್ತೆ. ಅದು ಎಲ್ಲರೂ ಒಪ್ತಕ್ಕಂಥ ಮಾತು. ಇದರಲ್ಲಿ ವಿಚಾರ ಮಾಡ್ತಕ್ಕಂಥದ್ದು ಏನಿದೆ ಸ್ವಾಮಿ? ಒಳ್ಳೆಯ ಕೆಲಸ ಮಾಡಿದಾನೆ, ಒಳ್ಳೆ ಲೋಕ ಪಡಿತಾನೆ ಅಷ್ಟೇ. ಇಲ್ಲ ಇಲ್ಲ, ಹಾಗಿಲ್ಲ, ವಿಚಾರ ಮಾಡ್ತಕ್ಕಂಥದ್ದು ಇದೆ. ಯಾಕಿದೆ ಅಂದ್ರೆ ಶ್ರುತಿಯಲ್ಲಿ ಈ ಒಂದು ಪುಣ್ಯ ಕೆಲಸ ಮಾಡಿದವನು ಈ ತರ ಪುಣ್ಯಲೋಕವನ್ನು ಪಡಿತಾನೆ ಅಂತಲೂ ಹೇಳಿದೆ. ಮತ್ತೆ ಯಾವ ವಿಶೇಷವನ್ನೂ ಹೇಳದೆ ಪ್ರತಿಯೊಬ್ಬರೂ ಕೂಡ ಈ ಚಂದ್ರಲೋಕವನ್ನು ಚಂದ್ರಲೋಕ ಉಪಲಕ್ಷಣಾರ್ಥವಾಗಿ ಹೇಳಿದ್ದಷ್ಟೇ, ಈ ಚಂದ್ರಲೋಕವನ್ನು ಪಡೆಯುತ್ತಾರೆ ಅಂತಲೂ ಹೇಳ್ಬಿಟ್ಟಿದ್ದೀರ ಸ್ವಾಮಿ. ಓಹೋ, ಹಾಗಾದ್ರೆ ಇಷ್ಟಾಧಿಕಾರಿಗಳು ಅಂದ್ರೆ ಇಷ್ಟಾದಿ ಕರ್ಮವನ್ನು ಮಾಡಿದವರು ಅವರಿಗೆ ಮಾತ್ರ ಚಂದ್ರಮಂಡಲ ಪ್ರಾಪ್ತಿಯೋ, ಚಂದ್ರಮಂಡಲದ ಸುಖ ಪ್ರಾಪ್ತಿಯೋ, ಅಥವಾ ಎಲ್ಲರಿಗೂ ಪ್ರಾಪ್ತಿಯೋ? ಎಲ್ಲರಿಗೂ ಹೇಗೆ ಸ್ವಾಮಿ? ಅವ್ರಿಗೆ ಮಾಡಿದವರು ಇಲ್ಲ ಇಲ್ಲ, ಎಲ್ಲರಿಗೂ ಪ್ರಾಪ್ತಿ ಎಂಬುದಾಗಿ ಶ್ರುತಿಗಳಲ್ಲಿ ಹೇಳ್ಬಿಟ್ಟಿದಾರಲ್ಲ. ಏನ್ರಿ, ಅದು ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ ಇಷ್ಟಾದಿ ಕರ್ಮಗಳನ್ನೇ ಮಾಡಬೇಕು ಅಂತ ಏನು ಇಲ್ಲ. ಮತ್ತೆ ಅಯ್ಯೋ, ದೇಹ ಬಿಟ್ಟರೆ ಪ್ರತಿಯೊಬ್ಬನು ಹೋಗ್ತಾನೆ ಅಂತ ಹೇಳ್ಬಿಟ್ಟಿದಾರಲ್ಲ. ಅಯ್ಯೋ, ಹಾಗೆ ಹೇಳ್ಬಿಟ್ಟಿದಾರಲ್ಲ. ಹೌದು, ಅದನ್ನು ವಿಚಾರ ಮಾಡ್ಬೇಕೀಗ. ಏನ್ ಹಾಗಂದ ಅರ್ಥ? ನೀವು ಹಾಗಂದ್ಬಿಟ್ರೆ ಎಲ್ಲರೂ ಸಮಾನವಾಗಿ ಹೋಗ್ತಾಳೆ ಅಂತ ಆಗ್ಬಿಟ್ರೆ ಇವ್ರಿಗೂ ಅವನಿಗೂ ವ್ಯತ್ಯಾಸ ಏನಾಯ್ತು? ಪುಣ್ಯಕರ್ಮ ಮಾಡಿದವನಿಗೂ ಪಾಪಕರ್ಮ ಮಾಡಿದವ ಎರಡೂ ಒಂದೇ, ಅವನು ಹೋಗೋಕ್ಕೂ ಇವನು ಆಲೋಕಕ್ಕೆ ಹೋಗ್ತಾನೆ ಅಂದ್ಬಿಟ್ರೆ ಎಲ್ಲರೂ ಪುಣ್ಯಕರ್ಮ ಯಾಕೆ ಮಾಡಕ್ ಹೋಗ್ತಾರೆ? ಪಾಪಕರ್ಮನೇ ಯಾಕೆ? ಪಾಪಕರ್ಮದಲ್ಲಿ ಸೆಳೆತ ಜಾಸ್ತಿ ಇರುತ್ತೆ, ಫೋಟ ಬಿದ್ದ್ಬಿಡ್ತಾರೆ. ಏನಪ್ಪ ಅರ್ಥ? ಇಲ್ಲ ಇಲ್ಲ, ಅದನ್ನು ವಿಚಾರ ಮಾಡಬೇಕು. ಶ್ರುತಿ ಹೇಳಿದ್ಮೇಲೆ ಅದು ಬೇರೆ ಅರ್ಥ, ಬೇರೆ. ಅದನ್ನ ನಾವು ನಿರಾಕರಣೆ ಮಾಡೋದಕ್ಕಾಗೋದಿಲ್ಲ. ಅಂದಮೇಲೆ ನಾವು ಹೇಗೆ ಮಾಡ್ಬೇಕು? ಅದನ್ನ ಈ ಅಧಿಕರಣದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದೆ. ಇದು ನೋಡಿ, ಇವತ್ತಿಗೂ ಹೊಂದತ್ತಿದೆ. ಏನ್ರಿ, ಎಲ್ಲ ಒಂದೇ ಕಣ್ರಿ. ಅವನವನ ಅದೃಷ್ಟ, ಅವನವನ ಅಂತ ಇರ್ತಾರೆ. ಏನ್ರಿ, ಅವನು ಏನು ಹಣೆ ಬರ್ದಿರೋ
ಹಣೆ ಹೇಗೆ ಬರೀತಾರೆ ಅದು ನೋಡೋದಿಲ್ಲ. ಹಣೆಯಲ್ಲಿ ಬರಿಬೇಕಾದಕ್ಕೊಂದು ಆಧಾರ ಬೇಕು ತಾನೆ. ಹಣೆ ಬರ್ದಾಗ ಆಗುತ್ತೆ ಬಿಡ್ರಿ, ಅದಕ್ಕೇನು ಅಯ್ಯೋ ಮಾಡಯ್ಯ ಹಣೆ ಬರ್ದಾಗ ಆಗುತ್ತೆ ಅಂತ. ಅದಕ್ಕೆ ಇದನ್ನು ಈ ವಿಚಾರ ಇದೆಯಲ್ಲ, ಇದು ಈ ಅಧಿಕರಣದಲ್ಲಿ ಅದನ್ನ ವಿಸ್ತಾರದ ವಿಚಾರ ಮಾಡಿದ್ದಾರೆ. ನೋಡೋಣ. ಅಥ ತೃತೀಯೇ ಅಧ್ಯಾಯೇ ಪ್ರಥಮೆ ಪಾದೆ ತೃತೀಯಂ ವರಿಷ್ಠಾಧಿಕಾರ್ಯಧಿಕರಣಂ. ವರಿಷ್ಠಾಧಿಕಾರ್ಯಧಿಕರಣ ಇಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ಪುಸ್ತಕದಲ್ಲಿ ಕಾರ್ಯಾಧಿಕರಣ ಅಂತ ಬಿದ್ದಿದೆ. ಅನಿಷ್ಟಾಧಿಕಾರ್ಯಾಧಿಕರಣಂ ಅಂತಿದೆ. ಅನಿಷ್ಟಾಧಿಕಾರ್ಯಾಧಿಕರಣ ತಪ್ಪು. ಅನಿಷ್ಟಾಧಿಕಾರ್ಯಧಿಕರಣ. ಅನಿಷ್ಟಾಧಿಕಾರಿಕಲ್ಲ ಅಧಿಕರಣ ಇದು. ಅನಿಷ್ಟಾಧಿಕಾರಿಗಳಿಗೆ ಅಧಿಕರಣ. ಅನಿಷ್ಟಾಧಿಕಾರಿ ಪ್ಲಸ್ ಅಧಿಕರಣ, ಅನಿಷ್ಟಾಧಿಕಾರಿ ಅಧಿಕರಣ. ಇದು ಅನಿಷ್ಟಾಧಿಕಾರಿ ಅಧಿಕರಣ. ತೃತೀಯಂ ಅನಿಷ್ಟಾಧಿಕಾರ್ಯಧಿಕರಣಂ ಅಂದ್ರೇನು? ಅನಿಷ್ಟಾಧಿಕಾರಿಗಳು ಅವ್ರು ಪುಣ್ಯ ಕೆಲಸ ಮಾಡಿದವ್ರು ಹೋಗ್ತಾರೆ, ಅವ್ರಿಗೆ ಅವ್ರು ಆಯ್ತು ಬಿಡಿ, ಅವ್ರದ್ದು ಆಯ್ತಲ್ಲ, ನಾವು ತೀರ್ಮಾನ ಆಯ್ತಲ್ಲ. ಈಗ ಅನಿಷ್ಟವಾದ ಕರ್ಮಗಳನ್ನ ಮಾಡಿದವರಿಗೆ, ಅದು ಯಾರು? ನಿಂದಿತ ಕರ್ಮಗಳನ್ನ ಮಾಡಿದವರಿಗೆ ಏನು ಪ್ರಾಪ್ತಿ? ಅವ್ರು ಚಂದ್ರಲೋಕಕ್ಕೆ ಹೋಗ್ತಾರೆ ಹೇಳ್ಬಿಟ್ಟಿದಾರಲ್ಲ, ಅವ್ರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಹಾಗಾದ್ರೆ ಹೇಗೆ ಅವನು ಒಂದೇ ಇವನು ಒಂದೇ? ಏನ್ ಸ್ವಾಮಿ ಅದು? ಇವೆಲ್ಲ ಕೂಡ ವಿಚಾರ ಮಾಡ್ಬೇಕಾದಂತ, ಅದನ್ನ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಅಧಿಕರಣದಲ್ಲಿ ಕೆಲಸ ಮಾಡಿದವ್ರಿಗೆ ಅವ್ರ ಪುಣ್ಯಲೋಕ ಅದೇನು ವಿಚಾರ ಜಾಸ್ತಿ ಮಾಡ್ಬೇಕಾದಿಲ್ಲ. ಈ ಅಭಿಪ್ರಾಯ ತಗೊಂಡ್ರು ಬಾದರಿಗಳ ಆಚಾರ್ಯ, ನಮ್ಮ ಬಾದರಿ ಆಚಾರ್ಯ ಅಭಿಪ್ರಾಯ ನಮ್ಮ ಅಭಿಪ್ರಾಯವೂ ಆಗಿದೆ ಅಂತ ಶಂಕರ ಭಗವತ ಹೇಳ್ಬಿಟ್ರು. ಶಾಸ್ತ್ರಾಜನಿಗಳ ಅಭಿಪ್ರಾಯ ಸರಿ, ಅದಷ್ಟು ಸರಿ ಇಲ್ಲ, ಈ ಬಾದರಿಗಳದ್ದು ಸರಿಯಾಗಿದೆ, ಅದನ್ನು ನಾವು ಒಪ್ತೇವೆ ಅಂತ ಹೇಳ್ಬಿಟ್ರು. ಅದು ಮುಗಿದೋಯ್ತು. ಅದಕ್ಕೆ ಪುಣ್ಯ ಕೆಲಸ ಮಾಡಿದವ್ರಿಗೆ ಏನು ತಾಪತ್ರಯ ಇಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ, ಅದು ಒಳ್ಳೆ ಲೋಕ ಪಡೀತಾನೆ ಅಂತ. ಈ ಅನಿಷ್ಟಾಧಿಕಾರಿಗಳಿಗೆ ಅದನ್ನು ವಿಚಾರ ಮಾಡಬೇಕು ಅಂತೇಳಿ ಅದಕ್ಕಾಗಿ ಈ ಅಧಿಕರಣದಲ್ಲಿ 10 ಸೂತ್ರಗಳಿವೆ. ಈ ಅಧಿಕರಣದಲ್ಲಿ 10 ಸೂತ್ರಗಳು. ಹಿಂದೆ ಎಷ್ಟಿತ್ತು? 4 ಇತ್ತು. ಹಿಂದೆ 7, 8, 5 ಈ ಥರ ಇರ್ತಾ ಇತ್ತು. ಇಲ್ಲಿ 10 ಸೂತ್ರ ಇದೆ. 10 ಸೂತ್ರ ಇದೆ. 15 ಸೂತ್ರಗಳು ಇದೆ. 14 ಸೂತ್ರಗಳು. ಇನ್ನು ಸಾಂಖ್ಯದಲ್ಲಿ ನಿರಾಕರಣೆ ಮಾಡುವಾಗ ಇದೇ ಪಾದನೇ ಇದೆ, ಅದು ಬೇರೆ ವಿಚಾರ. ಇಲ್ಲಿ ಈಗ 10 ಸೂತ್ರಗಳಿಂದ ಇದನ್ನು ನೋಡೋಣ ಯಾವುದು. ಇನ್ನು ಒಂದು 5 ಟೈಮ್ ಇದೆ, ಪಾರಾಯಣ ಮಾಡೋಣ ಇವತ್ತು. ನಾಳೆ ದಿವಸ ಅದನ್ನ ವಿಚಾರವನ್ನು ಮಾಡೋಣ. ಅಥ ತೃತೀಯೇ ಅಧ್ಯಾಯೇ ಪೂರ್ತಿ ಹೇಳ್ಕೊಂಡು. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೆ ಪಾದೆ ತೃತೀಯಂ ಚತುಸ್ಸೂತ್ರಾತ್ಮಕ ತೃತೀಯಂ ಇದು 10 ಸೂತ್ರಾತ್ಮಕಂ ಅನಿಷ್ಟಾಧಿಕಾರ್ಯಧಿಕರಣಂ. 10 ಸೂತ್ರವಿರತಕ್ಕಂಥ ಅನಿಷ್ಟಾಧಿಕಾರ್ಯಧಿಕರಣ. ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ ಓಂ ಸಂಯಮನೆ ತ್ವನುಭೂಯೇತರೇಷಾಂ ಆರೋಹಾವರೋಹೌ ತದ್ಗತಿ ದರ್ಶನಾತ್ ಓಂ ಸ್ಮರಂತಿ ಚ ಓಂ ಅಪಿ ಚ ಸಪ್ತ ಓಂ ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧಃ ಓಂ ವಿದ್ಯಾ ಕರ್ಮಣೋ ಮೃಚಿತು ಪ್ರಕೃತತ್ವಾತ್ ಓಂ ನ ತೃತೀಯೇ ತಥೋಪಲಬ್ಧೇಃ ಓಂ ಸ್ಮರ್ಯತೆಪಿ ಚ ಲೋಕೆ ಓಂ ದರ್ಶನಾಚ್ಚ ಓಂ ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ. ಇಲ್ಲಿಯವರೆಗೂ ಕೂಡ 10 ಸೂತ್ರಗಳಿಂದ ಉಪನಿಬದ್ಧವಾಗಿರತಕ್ಕಂತಹ ಈ ಅಧಿಕರಣ ಅನಿಷ್ಟಾಧಿಕಾರಿ ಅಧಿಕರಣ. ಮೊಟ್ಟ ಮೊದಲಿಗೆ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ ಅಂತಕ್ಕಂಥದ್ದು ಈ ಸೂತ್ರ, ಮೊದಲನೇ ಸೂತ್ರ. ಅದರಲ್ಲಿ ಏನು ವಿಚಾರ ಮಾಡಿದ್ದಾರೆ ಈ ಸೂತ್ರದಲ್ಲಿ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.